ಅಗತ್ಯತೆಯನ್ನು ಶ್ರೀ ದೇವರ ಅನುಗ್ರಹದಿಂದ ಒದಗಿಸಿರುವುದು ಪುಣ್ಯವೇ ಸರಿ. ಶ್ರೀಯುತ ಬಾಲಕೃಷ್ಣರು ನಮ್ಮ ಸಮುದಾಯದ ಹಿರಿಯ ಮತ್ತು ಕಿರಿಯರನ್ನು ಒಗ್ಗೂಡಿಸಿ ದಶಕದ ಪರಿಶ್ರಮದಿಂದ ಶಿಥಿಲಾವಸ್ಥೆಯಲ್ಲಿದ್ದ ದೇವಾಲಯವನ್ನ ಸುಂದರ ದೇವಾಲಯವನ್ನಾಗಿ ನಿರ್ಮಿಸುವಲ್ಲಿ ಪಟ್ಟ ಪರಿಶ್ರಮ ಅಕ್ಷರಗಳಲ್ಲಿ ಬಿಂಬಿಸಲು ಅಸಾಧ್ಯವಾದದ್ದು. ಸ್ವಂತ ಕಾರ್ಯಗಳನ್ನು ಲೆಕ್ಕಿಸದೆ ತನ್ನ ಕುಟುಂಬದ ಸಮಯವನ್ನು ನೀಡಿ ಹೆಚ್ಚಿನ ಸಮಯವನ್ನ ದೈವ ಮತ್ತು ದೇವರ ಆರಾಧನೆಯ ಜೊತೆಗೆ ತನ್ನವರ ಸಂಕಷ್ಟದ ಸಮಯದಲ್ಲೂ ಆಪದ್ಬಾಂಧವರಾಗಿ ಶ್ರಮಿಸುತ್ತಿರುವುದು ಈ ದೇವಸ್ಥಾನದ ಬ್ರಹ್ಮಕಲಶದ ಮೂಲಕ ನಮ್ಮ ಮುಂದೆ ಉದಾಹರಣೆಯಾಗಿದೆ. ಹಣಕಾಸಿನ ಯಾವುದೇ ಮೂಲ ಇಲ್ಲದಿದ್ದರೂ ಸಮುದಾಯದ ಎಲ್ಲ ಕುಟುಂಬಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಹಣವನ್ನು ಸಂಗ್ರಹಿಸುತ್ತಾ ಶ್ರಮದಾನದ ಮೂಲಕ ಹೆಚ್ಚಿನ ಕೆಲಸವನ್ನು ಮಾಡಿಸುವುದರೊಂದಿಗೆ ಶಾಸಕರ ಸಂಸದರ ಸಂಪರ್ಕ ಬೆಳೆಸಿ ಅನುದಾನವನ್ನು ಧರಿಸಲು ಸತತ ಪಟ್ಟ ಶ್ರಮಜೀವಿ. ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧರಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿರಲೇಬೇಕು. ನಮ್ಮನ್ನೆಲ್ಲ ಒಗ್ಗೂಡಿಸಿ ನಮಗೆಲ್ಲ ಸ್ಫೂರ್ತಿಯ ಸೆಲೆಯಾಗಿ ಇಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾಗಿರುವಂತಹ ಶ್ರೀ ಮಹಾಮಾಯಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಡಿಪಿ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಗೌರವಾರ್ಪಣೆ, ಪ್ರೀತಿಯ ಗೌರವಾರ್ಪಣೆ. ಪ್ರೀತಿಯಿಂದ ಶ್ರೀಯುತರು ಸ್ವೀಕರಿಸಿ ಇನ್ನಷ್ಟು ಕಾರ್ಯಗಳನ್ನು ಯಶಸ್ವಿಗೊಳಿಸೋಣ. ನಾವೆಲ್ಲರೂ ಸೇರಿ ಈ ಶುಭ ಹಾರೈಕೆಯೊಂದಿಗೆ ಅವರು ಉನ್ನತ ಸ್ಥಾನಕ್ಕೆ ಇನ್ನಷ್ಟು ಬೆಳೆಯಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ನೀವು ನಂಬಿರುವಂತಹ ಸಪರಿವಾರ ದೈವಗಳು ಹಾಗೂ ತಾಯಿ ಮಹಾಮಾಯಿ ದೇವಿಯು ಆಯುರ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ನೀಡಿ ಕರುಣಿಸಲಿ ಅಂತ ಎಲ್ಲರ ಪರವಾಗಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದಾರೆ. ವೇದಿಕೆಯಿರುವಂತಹ ಎಲ್ಲ ಅಭ್ಯಾಗತರು ಈ ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು.